ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರ ತಾಲೂಕು ಆಡಳಿತದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೊನ್ನಾವರ ತಾಲೂಕಾ ದಂಡಾಧಿಕಾರಿಗಳಾದ ನಾಗರಾಜ್ ನಾಯ್ಕಡ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ದಿನವನ್ನು ರಾಜ್ಯಾದ್ಯಂತ ಅಭಿಮಾನದಿಂದ ಆಚರಿಸಲಾಗುತ್ತಿದೆ. ನಮ್ಮ ತಾಲೂಕಿನಲ್ಲಿಯೂ ನಾವೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಅನ್ಯ ಭಾಷೆಯನ್ನು ಕನ್ನಡದಲ್ಲಿ ಬೆರೆಸುವುದು ಸಹಜವಾಗಿ ಬಿಟ್ಟಿದೆ. ಕನ್ನಡಕ್ಕೆ ತನ್ನದೇ ಸಂಪದ್ಭರಿತವಾದ ಸಾಂಸ್ಕೃತಿಕ ಹಾಗೂ ಭಾಷಿಕ ಇತಿಹಾಸವಿದೆ. ಇದನ್ನು ಉಳಿಸಿ ಬೆಳೆಸುವುದು ಎಲ್ಲಾ ಕನ್ನಡಿಗರ ಕರ್ತವ್ಯವಾಗಿದೆ ಎಂದರು. ಹಬ್ಬವೇ ನಾಡ ಹಬ್ಬ. ಭಾರತದಲ್ಲಿ ಭಾಷಾವಾರು ರಾಜ್ಯ ರಚನೆ ಆರಂಭವಾದ ನಂತರ ಅದುವರೆಗೂ 10 ಹಲವು ಆಡಳಿತದಲ್ಲಿ ಹಂಚಿ ಹೋಗಿದ್ದ ಕನ್ನಡ ನಾಡು 1956ನೇ ಇಸವಿ ನವೆಂಬರ್ 1ರಂದು ಒಂದು ರಾಜ್ಯವಾಗಿ ರೂಪುಗೊಂಡಿತು. ಕನ್ನಡ ಜನಾಂಗ ಒಂದೇ ಆಳ್ವಿಕೆಯಲ್ಲಿ ಇರಬೇಕೆಂದು ಕುಲಪುರೋಹಿತ ಆಲೂರು ವೆಂಕಟರಾಯರು ಕನಸು ಕಂಡರು. ರಂಜಾನ್ ಸಾಬ್ ಜೀವ ಕೊಟ್ಟರು. ಜಯದೇವಿ ತಾಯಿ ಲಿಗಾಡಿ ನೆತ್ತರಲ್ಲಿ ಓಲೆ ಬರೆದರು. ಅವರ ಜೊತೆ ಶಂಕರ್ ಗೌಡ ಪಾಟೀಲರು 23 ದಿವಸ ಉಪವಾಸ ಮಾಡಿದರು. ಕವಿಗಳು ಟಂಕ ಕಟ್ಟಿ ನಿಂತರು. ಹೀಗೆ ನೆನಪು ಮಾಡಿಕೊಳ್ಳುವುದು ಒಂದೆಡೆಯಾದರೆ, ಕದಂಬ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ಗಂಗರು, ವಿಜಯನಗರ ಮೊದಲಾದ ಮಹಾ ಸಾಮ್ರಾಜ್ಯಗಳ ವೈಭವ ಕನ್ನಡ ನಾಡಿನ ಸಾಹಿತ್ಯ ಹಿರಿಮೆಗಳನ್ನು ನೆನೆದು ಕೊಂಡಾಡುತ್ತೇವೆ. ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಪ್ರತಿ ವರ್ಷ ನವೆಂಬರ್ 1ರಂದು ರಾಜ್ಯದಾದ್ಯಂತ ಅಭಿಮಾನದಿಂದ ಆಚರಿಸಲಾಗುತ್ತಿದೆ. ಅಂತೆಯೇ ನಮ್ಮ ತಾಲೂಕಿನಲ್ಲಿಯೂ ನಾವೆಲ್ಲರೂ ಇಲ್ಲಿ ಸೇರಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಹೊನ್ನಾವರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದವು. ಪಟ್ಟಣದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಟೆಂಪೋ ಚಾಲಕ ಸಂಘದ ಅಧ್ಯಕ್ಷರಾದ ನಾಗರಾಜ್ ಯಾಜಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ, ಉಪಾಧ್ಯಕ್ಷೆ ಮೇಧಾ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸವಿತಾ ನಾಯ್ಕ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್, ಸಿಪಿಐ ಶ್ರೀಧರ್ ಎಸ್ಆರ್, ಪಿಎಸ್ಐ ಶಶಿಕುಮಾರ್, ಸಾವಿತ್ರಿ ನಾಯ್ಕ್, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲಾ ಶಿಕ್ಷಕರುಗಳು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಸದಸ್ಯರು ಮುಂತಾದವರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹಠಾತ್ ಅಗಲುವಿಕೆಯಿಂದ ಇಡೀ ರಾಜ್ಯದ ಅಭಿಮಾನಿಗಳನ್ನು ದುಃಖ ಸಾಗರದಲ್ಲಿ ತಳ್ಳಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಭಟ್ಕಳ ನಾಮಧಾರಿ ಗುರುಮಠದಲ್ಲಿ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದ ವತಿಯಿಂದ ಶ್ರದ್ಧಾಂಜಲಿ ಸಭೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಮಧಾರಿ ಗುರುಮಠದ ಅಧ್ಯಕ್ಷ ಕೃಷ್ಣಾ ನಾಯ್ಕ್ ವಹಿಸಿ ಮಾತನಾಡಿ, ಒಪ್ಪುವಿನ ಹಠಾತ್ ನಿರ್ಗಮನ ನಮಗೆ ಒಡಹುಟ್ಟಿದ ಸಹೋದರನನ್ನೇ ಕಳೆದುಕೊಂಡಂತಹ ಶೂನ್ಯ ಭಾವ ಆವರಿಸಿದಂತಾಗಿದೆ. ಇಂತಹ ಹೃದಯವಂತ ಮಾನವೀಯ ಮಹಾಚೇತನ ಮರೆಯಾಗಿದ್ದು ಆ ನೋವನ್ನು ವ್ಯಕ್ತಪಡಿಸಲು ಯಾವ ಪದಗಳಿಗೂ ಅಸಾಧ್ಯ. ಇವರ ಸಮಾಜ ಸೇವೆ ಶ್ಲಾಘನೀಯವಾದದ್ದು ಎಂದರು. ಪುನೀತ್ ರಾಜ್ಕುಮಾರ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮಗ ಅಂತೇಳಿ ಅವ್ರ ಪಿಕ್ಚರ್ ನೋಡ್ತಾ ಇದ್ದೆ. ಆದ್ರೆ ಇವತ್ತು ಹೇಗೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ದಾನ ಧರ್ಮ ಮಾಡಿ ಎಲ್ಲೂ ತನ್ನ ಹೆಸರನ್ನ ಸಾಮಾನ್ಯವಾಗಿ ನಾವೆಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ₹100 ಕೊಟ್ಟರೆ ನನ್ನ ಹೆಸರು ಬೋರ್ಡ್ನಲ್ಲಿ ಬಂದಿದೆ ಅಂದ್ಕೊಂಡು ನಾವು ಹೋಗಿ ಜಗಳ ಮಾಡ್ತೀವಿ. ನಾನು ₹100 ಕೊಟ್ಟಿದ್ದೆ, ನನ್ನ ಹೆಸರು ಯಾಕೆ ಹಾಕಿಲ್ಲ, ನಿಮ್ಮ ಹೆಸರು ಅಷ್ಟೇ ಹಾಕೊಂಡಿದ್ರೆ ₹1000 ಕೊಟ್ಟದ್ದು. ಈ ರೀತಿ ಮನೋಭಾವನೆ ಇರುವಂತ ಮನುಷ್ಯರು ಇವತ್ತು ನಾವು. ಅಂತ ಸಂದರ್ಭ ಇದರದವರು ಒಬ್ಬ ವ್ಯಕ್ತಿ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಸಮಾಜಕ್ಕೆ ಕೊಡ್ತಾ ಇದ್ರು. ಎಲ್ಲೋ ಒಂದು ವಿಚಾರವನ್ನ ಹೇಳ್ಕೊಳ್ಳಿಲ್ಲ ಅವರು, ಅದು ಗ್ರೇಟ್. ಅಂತ ವ್ಯಕ್ತಿ ನಮ್ಮ ಸಮಾಜ ಹಿಡಿಯುವ ಅಂತ ಹೇಳೋದಕ್ಕೆ ನಮ್ಗೆಲ್ಲರಿಗೂ ಹೆಮ್ಮೆ ಆಗ್ತದೆ.
ಆದ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಮಾಜಿ ಶಾಸಕ ಜೆಡಿ ನಾಯ್ಕ್, ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಸಾಧನೆ ಮಾಡಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದ ಪುನೀತ್ ರಾಜ್ಕುಮಾರ್ ಅಕಾಲಿಕ ಮೃತ್ಯು ಹೊಂದಿದ್ದಾರೆ. ಅವರ ನಿಧನ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಭೆಯಲ್ಲಿದ್ದ ಪ್ರಮುಖರಾದ ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್, ಶ್ರೀಧರ್ ನಾಯ್ಕ್ ಆಸರ್ಕೇರಿ, ವೆಂಕಟೇಶ್ ನಾಯ್ಕ್ ತಲ್ಗೋಡ್, ನಿವೃತ್ತ ಸೈನಿಕ ಶ್ರೀಕಾಂತ್ ನಾಯ್ಕ್ ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನು ಕೊಂಡಾಡಿದರು. ಸಭೆಯಲ್ಲಿ ಮೃತರ ಗೌರವಾರ್ಥ 1 ನಿಮಿಷ ಮೌನಾಚರಣೆ ನಡೆಸಲಾಯಿತು. ಸಭೆಯಲ್ಲಿ ಪ್ರಮುಖರಾದ ಭವಾನಿ ಶಂಕರ್ ನಾಯ್ಕ್, ಎಂಕೆ ನಾಯ್ಕ್, ಶಿವರಾಮ್ ನಾಯ್ಕ್, ಗಿರೀಶ್ ನಾಯ್ಕ್, ಶ್ರೀಧರ್ ನಾಯ್ಕ್, ಗಣೇಶ್ ನಾಯ್ಕ್, ಮಹೇಶ್ ನಾಯ್ಕ್, ಪ್ರಕಾಶ್ ನಾಯ್ಕ್, ಜಿಮ್ ವೆಂಕಟೇಶ್, ಪಾಂಡುರಂಗ್ ನಾಯ್ಕ್ ಮತ್ತಿತರರು ಇದ್ದರು. ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ವಾದ ಮಂಕಿಯಲ್ಲಿ ನಿರಂತರ 28 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಜಿಲ್ಲೆಯ ಹಿರಿಯ ರಾಜಕೀಯ ಮುತ್ಸದ್ದಿ ಜಿಂದತ್ ಗೌಡ ವಡಗೇರಿ ಇವರು ಮಂಗಳವಾರ ಮುಂಜಾನೆ ತಮ್ಮ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. 4 ಗಂಡು ಹಾಗೂ 3 ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು ಹಾಗೂ ಬಂಧುಗಳನ್ನು ಅಗಲಿದ್ದಾರೆ. ರಾಜಕೀಯ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯಿಂದ ಜನಪ್ರಿಯತೆ ಹೊಂದಿದ್ದ ಜಿಂದತ್ ಗೌಡರವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಭಕ್ತರಾಗಿದ್ದು ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಪ್ತರಾಗಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಕ್ತರಿಗೆ ಹಾಗೂ ಧರ್ಮಸ್ಥಳ ಕ್ಷೇತ್ರದ ಸಂಪರ್ಕ ಕೊಂಡಿಯಾಗಿದ್ದ ಇವರು ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಕಾರ ಹಾಗೂ ಮಾರ್ಗದರ್ಶನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಮಂಕಿ ಗ್ರಾಮ ಪಂಚಾಯತದ ನಿರಂತರ 28 ವರ್ಷಗಳ ಅಧ್ಯಕ್ಷರಾಗಿ ಹೊನ್ನಾವರ ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ಹೊನ್ನಾವರದ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಎಪಿಎಂಸಿ ಅಧ್ಯಕ್ಷರಾಗಿ, ರಾಜ್ಯ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಉಪಾಧ್ಯಕ್ಷರಾಗಿ, ಮಂಕಿಯ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹೊನ್ನಾವರ ಜೈನ್ ಮಿಲನ್ ಸ್ಥಾಪಕ ಸದಸ್ಯರಾಗಿ, ಗೇರ್ಸೊಪ್ಪ ಸೋಂದಾ ಜೈನ್ ಮಿಲನ್ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಖ್ಯಾತಿ ಇವರದು. ಮಂಗಳವಾರ ಇವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಭಟ್ಕಳ ಹೊನ್ನಾವರ ಶಾಸಕ ಸುನಿಲ್ ನಾಯ್ಕ್, ಮಾಜಿ ಶಾಸಕ ಮಂಕಾಳ್ ವೈದ್ಯ, ಜೆಡಿ ನಾಯ್ಕ್, ಕೃಷ್ಣಮೂರ್ತಿ ಭಟ್ ಶಿವಾನಿ, ಮುಖಂಡರಾದ ವಾಮನ್ ನಾಯ್ಕ್, ದೀಪಕ್ ನಾಯ್ಕ್, ವನಿತಾ ನಾಯ್ಕ್, ಅಣ್ಣಪ್ಪ ನಾಯ್ಕ್ ಮುಂತಾದವರು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಹಿರಿಯ ರಾಜಕಾರಣಿ ಜಿಂದತ್ ಗೌಡರವರಿಗೆ ಅನೇಕ ಗಣ್ಯರು ಸಂತಾಪ ಸೂಚನೆ ಸಲ್ಲಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಸಂತಾಪ ಸೂಚಿಸಿ ಜಿಂದತ್ ಗೌಡರು ವಿಧಿವಶರಾದ ಸುದ್ದಿ ತಿಳಿದು ವಿಷಾದವಾಯಿತು. ಕಳೆದ 75 ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ಜನಾನುರಾಗಿಯಾಗಿದ್ದರು. ಕಳೆದ ವಾರವಷ್ಟೇ ನಾನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿ ಶುಭ ಹಾರೈಸಿ ಬಂದಿದ್ದೇನೆ. ಅವರ ನಿಧನದಿಂದ ಉತ್ತಮ ಸಾಮಾಜಿಕ ಕಾರ್ಯಕರ್ತರೊಬ್ಬರನ್ನು ಕಳೆದುಕೊಂಡಂತಾಗಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಜಿಂದತ್ ಗೌಡರು ದೈವಾಧೀನರಾದ ವಿಷಯ ತಿಳಿದು ದುಃಖವಾಯಿತು. ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳ ಸಂಸ್ಥಾಪಕರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಪ್ತರೂ ಆಗಿದ್ದ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ ನೀಡಲಿ ಎಂದು ಆರ್.ವಿ. ದೇಶಪಾಂಡೆ ತಿಳಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕುಮಟಾದ ಕನ್ನಡ ರಾಜ್ಯೋತ್ಸವ ಸಮಿತಿಯಿಂದ ಪಟ್ಟಣದ ಪುರಭವನದಲ್ಲಿ ಆಯೋಜಿಸಲಾದ ನುಡಿಹಬ್ಬ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು. ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕುಮಟಾ ಪಟ್ಟಣದ ಪುರಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಿತಿ ಆಯೋಜಿಸಿದ್ದ ನುಡಿಹಬ್ಬ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ನಮ್ಮ ಕರ್ನಾಟಕದಲ್ಲಿ ವಿವಿಧ ಭಾಷೆಗಳ ಸಾಮರಸ್ಯವಿದೆ. ಕಾರವಾರದಲ್ಲಿ ಕೊಂಕಣಿ, ಮಂಗಳೂರಿನಲ್ಲಿ ತುಳು, ಬೆಳಗಾವಿ ಮರಾಠಿ, ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆ ಮಾತನಾಡುವ ಜನರಿದ್ದಾರೆ. ಇದರಿಂದಲೇ ಬಹುಶಃ ಕನ್ನಡ ಭಾಷೆ ಎಲ್ಲೋ ಕಡೆಗಣನೆಗೆ ಒಳಗಾಗಿದೆ ಎಂದರೆ ತಪ್ಪಾಗಲಾರದು. ಆದರೆ ಬೇರೆ ರಾಜ್ಯಗಳಲ್ಲಿ ಹಾಗಿಲ್ಲ. ಒಂದೇ ಭಾಷೆಯನ್ನೇ ಮಾತನಾಡುವ ಮೂಲಕ ಭಾಷಾ ಪ್ರೇಮವನ್ನು ಮೆರೆಯುತ್ತಾರೆ. ಕರ್ನಾಟಕದಲ್ಲೂ ಆ ಸಂಸ್ಕೃತಿಯನ್ನು ರೂಢಿಸಿಕೊಂಡರೆ ಕನ್ನಡದ ಬೆಳವಣಿಗೆ ಸಾಧ್ಯ ಎಂದರು. ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿಯಾಗುತ್ತದೆ. ಅದರ ಜೊತೆಗೆ ಒಂದು ಕಾರ್ಯಕ್ರಮ ಅನೇಕ ಕಡೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಮಿರ್ಜಾಕೋಟೆಗೆ ಹೋಗಿ ನಿಮ್ಮ ತಾಲೂಕಿನ ಕನ್ನಡ
ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ, ಈ ಸಮಿತಿಯಿಂದ ನುಡಿ ಹಬ್ಬ ಆರಂಭಿಸಿದಾಗ ಕೆಲ ವರ್ಷ ಸಹಕಾರ ದೊರೆಯಲಿಲ್ಲ. ನಂತರದ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಹಕಾರ ದೊರೆಯುತ್ತಾ ಹೋದಂತೆ ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮ ಚೆನ್ನಾಗಿ ರೂಪುಗೊಳ್ಳುತ್ತಾ ಯಶಸ್ವಿಯಾಗಿ ನಡೆಯುತ್ತಿದೆ. ನಾವೆಲ್ಲ ಕನ್ನಡಾಭಿಮಾನವನ್ನು ರೂಢಿಸಿಕೊಳ್ಳುವ ಜೊತೆಗೆ ಮುಂದಿನ ತಲೆಮಾರಿಗೆ ದಾಟಿಸುವ ಪ್ರಯತ್ನವಾಗಬೇಕು ಎಂದರು. ನಾವು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಾಕೆ ಚಿಕ್ಕದಾಗಿ ಆಚರಣೆ ಮಾಡಬಹುದು? ಆಸಕ್ತಿಗಳು ಒಂದು ರಾಜ್ಯೋತ್ಸವ ಸಮಿತಿ. ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಬಾಳಗಳಿಗೆ ಅಕ್ಷರ ಇದೆಲ್ಲ ಕಾರ್ಯಕ್ರಮ ಯಾಕಂದ್ರೆ ಬೇರೆ ಬೇರೆ ಕುರ್ಚಿಗಳಿಲ್ಲ. ಎಷ್ಟೊತ್ತಿಗೆ ಸ್ವತಃ ಶಾಸಕರು ಕೂಡ ಸಾಮಾನ್ಯ ರಂಗಗಳಿದ್ದಾರೆ, ನಮ್ಮ ಶಾಸಕರು ಹೊಸಗಳಿದ್ದಾರೆ. ಆದರೆ ನಮ್ಮ ರಾಜ್ಯೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ರಾಜ್ಯೋತ್ಸವ ಸಮಿತಿಯ ಫೌಂಡರ್ಸ್ ಎಲ್ಲ ನಮ್ಮ ನಾಯಕರನ್ನ ಇಲ್ಲಿ ಇಟ್ಟು, ಅದರಲ್ಲಿ ನಮ್ಮ ಫೌಂಡರ್ಗಳಾದಂತಹ ಅಜಿತ್ ಪಂಡಿತ್ ಈಗಾಗಲೇ ಉಳಿದಂತೆ ನಮ್ಮ ಅಡುಗೆ ಹಾಗೆ ಉದ್ಯಮಿ ಎಲ್ಲ ಒಂದು ವಿಚಾರ ಮಾಡಿದಾಗ ಉಳಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಇನ್ನೂ ಒಂದು ಕಾರ್ಯಕ್ರಮ ಬೇರೆ ಅಲ್ಲಿ ಇದೆಲ್ಲ ಮರೆತು ನಮಗೆ ಒಂದಾಗಬೇಕು. ಯಾರ ಹೆಸರು ಕೊಡುವಂತ ಪ್ರಶ್ನೆ ಇಲ್ಲ, ಎಲ್ಲ ಮಾಡೋದಂತೆ ಈ ಸಂಗೀತದಲ್ಲಿ ಹೆಸರನ್ನು ಅಲ್ಲಿ ಏನು ಮಾಡ್ತಾರೆ, ಈ ಕಾರ್ಯಕ್ರಮಕ್ಕೆ ಅಭಿಮಾನ ಆ ಅಭಿಮಾನ ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಯಾಕೆ ಇರಬೇಕು ಅನ್ನುವಂತಹ ಮಾತನ್ನು ಆಡಳಿಕೆ ಪ್ರತಿ ವರ್ಷ ಅವರು ಕನ್ನಡದಲ್ಲಿ ಕೃಷಿ ಮಾಡುವಂತಹ ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೃಷ್ಣಿಯಾಜಿ ಬಳಕೂರ್, ರಂಗ ಕಲಾವಿದ ಶ್ರೀಕಾಂತ್ ಪಟ್ಗಾರ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರಾವಳಿ ಮುಂಜಾವು ಪತ್ರಿಕೆಯ ಪ್ರಧಾನ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮತ್ತು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಶಿವಾನಂದ್ ಹೆಗಡೆ ಕಡ್ತೋಕ, ಪುರಸಭೆ ಅಧ್ಯಕ್ಷೆ ಮೋಹಿನಿ ಗೌಡ, ವಕೀಲ ಆರ್ಜಿ ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರ್ ಗೌಡ ಉಪ್ಪಿನಗಣಪತಿ, ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್, ಡಯಟ್ ಪ್ರಾಂಶುಪಾಲ ಈಶ್ವರ್ ನಾಯ್ಕ್ ಇತರರು ಇದ್ದರು. ಭಾವನಾ ಟಿವಿಗಾಗಿ ನಟರಾಜ್ ಗದ್ದೆಮನೆ, ಕುಮಟಾ. ಭಟ್ಕಳ ನಗರದ ಆಸರ್ಕೇರಿಯ ಪುನೀತ್ ರಾಜ್ಕುಮಾರ್ ಇವರ ಅಭಿಮಾನಿ ಬಳಗದಿಂದ ಸೋಮವಾರ ಸಂಜೆ ಪಂಜಿನ ಮೆರವಣಿಗೆ ನಡೆಸಿ ಪುನೀತ್ ರವರ ಭಾವಚಿತ್ರಕ್ಕೆ ಹೂ ಹಾಕಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಆಸರಕೇರಿಯ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದಿಂದ ಆಸರ್ಕೇರಿ ಕ್ರಾಸ್ವರೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸದಸ್ಯರು ಕ್ಯಾಂಡಲ್ ಉರಿಸಿ ಮೆರವಣಿಗೆ ನಡೆಸಿ ಪುನೀತ್ ರವರ ಭಾವಚಿತ್ರಕ್ಕೆ ಹೂ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಶ್ರೀಧರ್ ನಾಯ್ಕ್ ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅದ್ಭುತ ನಟರಾಗಿದ್ದರಲ್ಲದೆ ತಮ್ಮ ಸಮಾಜ ಸೇವೆಯಲ್ಲಿಯೂ ಅಗ್ರಗಣ್ಯರಾಗಿದ್ದರು. ಅವರು ನಿರ್ಗತಿಕರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದ್ದರು. ಅವರು ತಾನು ಮಾಡಿದ ಸಮಾಜ ಸೇವೆಯನ್ನು ಎಲ್ಲೂ ಪ್ರಚಾರಪಡಿಸಲಿಲ್ಲ. ಇಂತಹ ವ್ಯಕ್ತಿತ್ವ ಹೊಂದಿರುವವರು ಇಡೀ ಪ್ರಪಂಚದಲ್ಲಿಯೇ ವಿರಳ ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷ ಕೃಷ್ಣಾ ನಾಯ್ಕ್ ಮಾತನಾಡಿ, ಪುನೀತ್ ರವರ ಆದರ್ಶ ಗುಣಗಳು ಇಂದಿನ ಯುವಕರಿಗೆ ಮಾದರಿಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿದ್ದ ಗುರುಕೃಪಾ ಬ್ಯಾಂಕಿನ ನಿರ್ದೇಶಕ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಅವರ ಜನಪ್ರಿಯತೆಗೆ ಅವರ ಅಂತಿಮ ದರ್ಶನಕ್ಕೆ ಸೇರಿದ ಜನಸಾಗರವೇ ಸಾಕ್ಷಿಯಾಗಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾಧ್ಯಕ್ಷ ಮನಮೋಹನ್ ನಾಯ್ಕ್, ಪುನೀತ್ ಅಭಿಮಾನಿ ಬಳಗದ ಪ್ರಮುಖರಾದ ಶ್ರೀಧರ್ ಪೈಕಿಮನೆ, ನವೀನ್ ನಾಯ್ಕ್, ಕೃಷ್ಣಾ ನಾಯ್ಕ್, ಮಾರುತಿ ನಾಯ್ಕ್, ಚಂದ್ರು ನಾಯ್ಕ್, ಗಣೇಶ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ವೆಂಕಟೇಶ್ ನಾಯ್ಕ್, ಸಚಿನ್ ನಾಯ್ಕ್, ಮಾದೇವ್ ನಾಯ್ಕ್, ಸಂದೀಪ್ ನಾಯ್ಕ್, ಶಶಾಂಕ್ ನಾಯ್ಕ್ ಸೇರಿದಂತೆ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಪಾಂಡುರಂಗ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಚಾರ್ಧಾಮ್ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕೇದಾರನಾಥದಲ್ಲಿ ಮೋದಿಜಿಯವರು ಕೈಗೊಂಡ ವಿಶೇಷ ಅಭಿವೃದ್ಧಿ ಕಾಮಗಾರಿಗಳ ಹಾಗೂ ಶ್ರೀ ಶಂಕರಾಚಾರ್ಯ ಸ್ವಾಮೀಜಿಯವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ
ನೇರ ಪ್ರಸಾರ ದಿನಾಂಕ 5/11/2021 ರಾಜ್ಯದ ಆಯ್ದ ಶಿವಮಂದಿರದಲ್ಲಿ ನಡೆಯಲಿದ್ದು ಜಿಲ್ಲೆಯ ಗೋಕರ್ಣ ಹಾಗೂ ಮುರುಡೇಶ್ವರಗಳಲ್ಲಿಯೂ ನಡೆಯಲಿದೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ ದೇವಡಿಗ ಹೇಳಿದರು. ಅವರು ಬಿಜೆಪಿ ಮಂಡಳದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. 2014ರ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿರುವ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಕೈಗೊಂಡಿದ್ದು ಕಾಮಗಾರಿಗಳು ಮುಕ್ತಾಯಗೊಂಡಿವೆ. ಕೇದಾರನಾಥದಲ್ಲಿ ಶ್ರೀ ಶಂಕರಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆಗೆ ಮೋದಿಜಿಯವರು ಸಂಕಲ್ಪ ತೊಟ್ಟಂತೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಎಲ್ಲವನ್ನೂ ದೇಶದ ಜನತೆ ನೋಡಲೆಂದು ದೇಶದ ಪುರಾತನ ಶಿವ ದೇವಾಲಯಗಳಲ್ಲಿ ನೇರ ಪ್ರಸಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾರ್ವಜನಿಕರು, ದೇವರ ಭಕ್ತರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಬೆಳಿಗ್ಗೆ 8:30ರಿಂದ 9 ಗಂಟೆಯ ತನಕ ನಡೆಯುವ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತೆಯೂ ಅವರು ಕೋರಿದರು. ಇಡೀ ದೇಶದ ಎಲ್ಲ ಶಿವ ದೇವಾಲಯಗಳಲ್ಲಿ ಲೈವ್ ತೋರಿಸಬೇಕಂತ ಹೇಳಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಕರೆ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ಪುರಾಣ ಪ್ರಸಿದ್ಧ ಈಶ್ವರ ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮಗಳನ್ನು ದೊಡ್ಡ LED ಹಾಕಿ ಲೈವ್ ಮುಖಾಂತರ ಆ ಕಾರ್ಯಕ್ರಮಗಳನ್ನು ನೋಡುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ 12 ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮಗಳ ಲೈವ್ ವೀಕ್ಷಣೆ ತೋರ್ತಾ ಇದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 12 ದೇವಸ್ಥಾನಗಳಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳು. ನಮಗೆಲ್ಲರೂ ಗೊತ್ತಿರುವಂಥ ಪುರಾಣ ಪ್ರಸಿದ್ಧವಾದ ಗೋಕರ್ಣ, ಇನ್ನೊಂದು ಮುರುಡೇಶ್ವರ. ಈ 2 ಪವಿತ್ರ ಯಾತ್ರಾ ಸ್ಥಳವಾದ ಪುರಾಣ ಪ್ರಸಿದ್ಧವಾಗೂ ಈಶ್ವರ ದೇವಸ್ಥಾನಗಳು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್ ಮಾತನಾಡಿ, 12 ಲಿಂಗಗಳಲ್ಲಿ ಕೇದಾರನಾಥ ಕೂಡ ಒಂದಾಗಿದ್ದು, ಅಂದು ಅತಿವೃಷ್ಟಿಗೆ ಸಿಕ್ಕು ಹಾನಿಯಾದಾಗ ಮೋದಿಜಿ ಸಂಕಲ್ಪದಂತೆ ಸಂಪೂರ್ಣ ಅಭಿವೃದ್ಧಿ ಮಾಡಲಾಗಿದೆ. ಅದರ ಉದ್ಘಾಟನೆ ಜೊತೆಗೆ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸುವಂತೆಯೂ ಅವರು ಕರೆ ನೀಡಿದರು. ಹಾಗಾಗಿ ನಮ್ಮ ಸೌಭಾಗ್ಯವೇನು, ಉತ್ತರ ಕನ್ನಡದಲ್ಲಿ 2 ಶಿವಾಲಯಗಳ ಪೂಜೆದ ಇದು ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರ ಮೇರೆಗೆ ರಾಜ್ಯದ ಅಧ್ಯಕ್ಷರು ಆ 2 ಜವಾಬ್ದಾರಿಯನ್ನು ಕೊಟ್ಟಿದೆ. ಈಗಾಗಲೇ ಯಾವ್ಯಾವ ಸಚಿವರು ಪಾಲ್ಗೊಳ್ತಾರೆ ಅನ್ನೋ ಬಗ್ಗೆ ಹೇಳಿದೆ. ಹಾಗಾಗಿ ನಮ್ಮೆಲ್ಲರ ಒಂದು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ, ಆ LED ಮುಖಾಂತರ ವೀಕ್ಷಣೆ ಮಾಡಬೇಕು ಅನ್ನೋದು ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೋರಿಕೆ ಆಗಿದೆ. ಹಾಗಾಗಿ ಮಾಧ್ಯಮದ ಮುಖಾಂತರ ಹೆಚ್ಚಿನ ಸಾರ್ವಜನಿಕರು ಅದರಲ್ಲಿ ಪಾಲ್ಗೊಳ್ಬೇಕು. ಆ ಪುಣ್ಯ ಕಾಲದಲ್ಲಿ ಅವರು ಒಂದು ವೀಕ್ಷಣೆ ಮಾಡುವಂತ ಸೌಭಾಗ್ಯ ದೊರಕಿಸಿಕೊಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ಈ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತೇವೆ. ಮುರುಡೇಶ್ವರ ದೇವಾಲಯದ ನೇರ ಪ್ರಸಾರದ ಉಸ್ತುವಾರಿಯನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ರೈತ ಮೋರ್ಚಾದ ಕಾರ್ಯದರ್ಶಿ ಪ್ರಸನ್ನ ವಹಿಸಲಿದ್ದಾರೆ. ಗೋಕರ್ಣದ ಉಸ್ತುವಾರಿಯನ್ನು ಕೃಷಿ ಸಚಿವ ಬಿಸಿ ಪಾಟೀಲ್, ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ವಹಿಸಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್, ಭಾಸ್ಕರ್ ದೈಮನೆ, ಮೋಹನ್ ನಾಯ್ಕ್, ರವಿ ನಾಯ್ಕ್ ಜಾಲಿ, ಸುರೇಶ್ ನಾಯ್ಕ್, ಕುಮಾರ್ ಹೆಬ್ಳೆ, ಯುವ ಮೋರ್ಚಾದ ಸಂತೋಷ್ ನಾಯ್ಕ್, ವೆಂಕಟೇಶ್ ನಾಯ್ಕ್ ಶಿರಾಲಿ, ಗೋವರ್ಧನ್ ನಾಯ್ಕ್ ಮುಂತಾದವರಿದ್ದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹೊನ್ನಾವರದ ಜಯ ಕರ್ನಾಟಕ ಜನಪರ ವೇದಿಕೆಯ ಸರಿಸುಮಾರು 200ಕ್ಕೂ ಅಧಿಕ ಸದಸ್ಯರು ದುರ್ಗಾಕೇರಿಯ ದಂಡಿನ ದುರ್ಗಾದೇವಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನೀಡಿ ರಾಜ್ಯೋತ್ಸವ ಆಚರಿಸಿದರು. ಆರಂಭದಲ್ಲೇ ಹೈವೇ ಸರ್ಕಲ್ ಬಳಿ ಇತ್ತೀಚೆಗೆ ಮೃತರಾದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಣಿಪುರಂ ಗೋಲ್ಡ್ ಲೋನ್ ಶಾಖೆ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮಣಿಪುರಂ ಗೋಲ್ಡ್ ಲೋನ್ ಶಾಖೆಗೆ ಹೋಗಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ನಡೆಯುತ್ತಿದ್ದರೂ ಮತ್ತೆ ಮಣಿಪುರಂ ಗೋಲ್ಡ್ ಲೋನ್ ಸಂಸ್ಥೆ ಬ್ರಾಂಡ್ ಅಂಬಾಸಿಡರ್ ಆಗಿರುವ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಭಾವಚಿತ್ರ ಕೂಡ ಶಾಖೆಯಲ್ಲಿ ಇಲ್ಲ. ಜೊತೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದ್ದರೂ ಸಹಿತ ಕರ್ತವ್ಯ ನಿರ್ವಹಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವರನ್ನು ವಿಚಾರಿಸಿ ಅವರ ನಡೆಯನ್ನು ಖಂಡಿಸಿ ಶಾಖೆಯಲ್ಲಿ ಕನ್ನಡ ರಾಜ್ಯೋತ್ಸವದ ದಿನದಂದು ಕರ್ತವ್ಯ ನಿರ್ವಹಿಸಬಾರದು ಎಂದು ಎಚ್ಚರಿಸಿದರು. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಬಂದ್ ಮಾಡಿ ಸಹಕರಿಸಿದರು.
ಮಾತಾಡಿ, ಯಾಕಂದ್ರೆ ಅವರು ಇಲ್ಲಿಯವರಲ್ಲ, ಕರ್ನಾಟಕದವ್ರೇನಲ್ಲ, ಅವ್ರಿಗೇನು ಸಂಬಂಧ ಇಲ್ಲ. ಆದ್ರೆ ಅವ್ರು ಬರೋದಿಲ್ಲ ಇಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಯಾರು ಏನು ಹೇಳುದಿಲ್ಲ ಕೇಳುದಿಲ್ಲ ಅಂತ ಆಗದ. ಹಾಗಾಗಿ ನೀವು ಏನ್ ಬೇಕಾದ್ರೂ ಮಾಡಿ, ನಿಮ್ಮ ಅವ್ರು ಫೋನ್ ಮಾಡ್ತಾರೆ. ಯಾವುದೇ ರಾಜ್ಯದ ಮಣಿಪುರಂ ನಮ್ಮ ಕರ್ನಾಟಕ ನೀವು ಹೇಳ್ಬೇಕು. ಏನ್ ಜಾಬ್ ಪ್ರಾಬ್ಲಮ್ ಆಗ್ತದ್ರಿ? ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು 50% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು, ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಂಸುದ್ದೀನ್ ಸರ್ಕಲ್, ಭಟ್ಕಳ್. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಫೋನ್ ನಂಬರ್ 9448153512, 9845688916, 7760339929. ಷರತ್ತುಗಳು ಅನ್ವಯಿಸುತ್ತವೆ. ಶ್ರೀನಿವಾಸ್ ಇ ವೆಹಿಕಲ್ಸ್, ಹೋಟೆಲ್ ಸಹರಾ ಬಿಲ್ಡಿಂಗ್, NH66, ಗೊರಟೆ ಕ್ರಾಸ್, ಬೆಳಕೆ, ತಾಲೂಕ್, ಭಟ್ಕಳ್. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗಾಗಿ ಭಟ್ಕಳದಲ್ಲಿ ಮೊದಲ ಅಧಿಕೃತ ಡೀಲರ್. ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನಗಳ ಅತಿ ದೊಡ್ಡ ಸುಸಜ್ಜಿತ ಶೋರೂಮ್. ಪ್ರತ್ಯೇಕ ಸರ್ವಿಸ್ ಏರಿಯಾ, ಮೂಲ ಬಿಡಿ ಭಾಗಗಳ ಲಭ್ಯತೆ, ಕಂಪನಿಯಿಂದ ತರಬೇತಿ ಪಡೆದ ಟೆಕ್ನಿಷಿಯನ್ಸ್. ದೀಪಾವಳಿ ಹಾಗೂ ಹೊಸ ವರ್ಷದ ಕೊಡುಗೆ ಲಕ್ಕಿ ಡ್ರಾ. ಪ್ರಥಮ ಬಹುಮಾನ ವಾಷಿಂಗ್ ಮೆಷಿನ್, ದ್ವಿತೀಯ ಬಹುಮಾನ ಮೊಬೈಲ್ ಫೋನ್, ತೃತೀಯ ಬಹುಮಾನ ಇಸ್ತ್ರಿ ಪೆಟ್ಟಿಗೆ. ಹೋಟೆಲ್ ಸಹರಾ ಬಿಲ್ಡಿಂಗ್, NH66, ಗೊರಟೆ ಕ್ರಾಸ್, ಬೆಳಕೆ, ತಾಲೂಕ್, ಭಟ್ಕಳ್. ಸಂಪರ್ಕಿಸಿರಿ 7349900970 ಹಾಗೂ 9738943425. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವ 2021 ಅಂಗವಾಗಿ ಈ ವರ್ಷ ಕರುನಾಡ ವಿಜಯ ಸೇನೆ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಭುವನಗಿರಿ ಬೆಟ್ಟದ ಮೇಲಿರುವ ಕರ್ನಾಟಕ ಕನ್ನಡಾಂಬೆಯ ಮೂಲ ಸ್ಥಾನವಾದ
ಭುವನೇಶ್ವರಿ ತಾಯಿ ದೇವಸ್ಥಾನದ ಭುವನಗಿರಿಯಲ್ಲಿ ತಾಯಿ ಭುವನೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ರಾಜ್ಯಾಧ್ಯಕ್ಷರಾದ ಹನಿ ದೀಪಕ್ ರವರ ಮುಂದಾಳತ್ವದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಕದಂಬ ಕನ್ನಡಿಗ ಎಂಬ ಪ್ರಶಸ್ತಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮಂಜುನಾಥ್ ಓಮಯ್ಯ ಖಾರ್ವಿಯವರ 30 ವರ್ಷದ ನಿಸ್ವಾರ್ಥವಾದ ಸಮಾಜ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಮಹೇಶ್ ಆರ್ಎಸ್, ರಾಜ್ಯ ಉಪಾಧ್ಯಕ್ಷರಾದ ಸಚೀಂದ್ರ ಆರ್ ಬೆಂಗಳೂರು, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಎಸ್, ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ನೇಲಾ ರಾಮ್ ಪ್ರಸಾದ್, ರಾಜ್ಯ ಸಾಮಾಜಿಕ ಜಾಲತಾಣದ ರೇಣುಕಾ ಪ್ರಸಾದ್ ಹಾಗೂ ಜಿಲ್ಲಾಧ್ಯಕ್ಷರಾದ ವಿನಾಯಕ್ ಆಚಾರಿ, ಜಿಲ್ಲಾ ವಕ್ತಾರ ಶ್ರೀರಾಮ್ ಜಾದುಗಾರ್ ಹೊನ್ನಾವರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಜಿಎಂ ರಾಹುಲ್, ಉಪಾಧ್ಯಕ್ಷ ಸಂದೇಶ್ ನಾಯ್ಕ್, ಯುವ ಘಟಕ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್, ಉಪಾಧ್ಯಕ್ಷ ನಿತಿನ್ ಆಚಾರ್ಯ, ಸಂಚಾಲಕ ಅಲ್ತಾಫ್ ಶೇಖ್, ಹನುಮಂತ್ ತಾಂಡೇಲ್, ಮಹೇಶ್ ಮೇಸ್ತಾ, ಗುರು ಹರಿಕಾಂತ್, ಗಜೇಂದ್ರ ನಾಯ್ಕ್, ರಾಜ್ಯದ ಹಾಗೂ ಜಿಲ್ಲೆಯ ತಾಲೂಕಿನ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭವ್ಯ ಸಮಾಜ ನಿರ್ಮಾಣವಾಗುವುದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅಂತಹ ಶಿಕ್ಷಣಗಳು ನಗರ ಪ್ರದೇಶಕ್ಕೆ ಸೀಮಿತವಾಗದೆ ಹಳ್ಳಿಗಳಿಗೆ ಪ್ರವೇಶವಾದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರೂಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊನ್ನಾವರ ತಾಲೂಕಿನ ಉಪೋಣಿ ಕ್ಲಸ್ಟರ್ ವ್ಯಾಪ್ತಿಯ ಯಲಕೊಟ್ಟಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಕೊಡುಗೆ ಸ್ವೀಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಗ್ರಾಮಸ್ಥರಲ್ಲಿ ಒಗ್ಗಟ್ಟಿದ್ದರೆ ಯಾವುದೇ ಕಾರ್ಯವನ್ನು ಸುಲಲಿತವಾಗಿ ಮಾಡಬಹುದು. ಖನಿಜ ರೂಪದಲ್ಲಿರುವ ಚಿನ್ನವು ಮಸುಕಾಗಿರುತ್ತದೆ, ಅದಕ್ಕೆ ಹೊಳಪು ನೀಡಿದರೆ ಚಿನ್ನವಾಗುತ್ತದೆ. ಹಾಗೆಯೇ ಯಲಕೊಟ್ಟಿಗೆ ಶಾಲೆ ಖನಿಜ ರೂಪದಿಂದ ಹೊಳಪನ್ನು ನೀಡುವ ಕಾರ್ಯವು ನಡೆಯುತ್ತಿದೆ ಎಂದರು. ಸಾಮಾಜಿಕ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಯಲಕೊಟ್ಟಿಗೆ ನಾಗರಿಕರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳು ದಾನ ಪಡೆಯುವ ಜೊತೆ ದಾನ ನೀಡುವ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದು ಕಿವಿಮಾತು ಹೇಳಿದರು. ಮಕ್ಕಳು ಪುಸ್ತಕದ ವಸ್ತುವಾಗಬಾರದು, ಮೌಲ್ಯಯುತ ಸಂಸ್ಕಾರಯುತ ವ್ಯಕ್ತಿಗಳಾಗಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಅನುಭವದ ಸಂಸ್ಕಾರ ನೀಡಬೇಕು ಎಂದು ಸಲಹೆ ನೀಡಿದರು. ಏಕರೂಪ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗುತ್ತಿದ್ದು ಅದನ್ನು ಎಲ್ಲರೂ ಸ್ವಾಗತಿಸಿ ಎಂದರು. ಸಂಸ್ಕೃತಿ ಆಚಾರ ವಿಚಾರಗಳು ವ್ಯಕ್ತರೂಪದಲ್ಲಿರಬೇಕು, ಅದು ಶಿಕ್ಷಕರಿಂದ ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ ಇಲ್ಲಿನ ಶಿಕ್ಷಕರ ಸೇವೆ ಶ್ಲಾಘನೀಯ ಎಂದರು. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುತ್ತಿರುವ ಈ ಶಾಲೆಯ ವಿದ್ಯಾರ್ಥಿಗಳು ಬಂಗಾರದ ಚಿಲುಮೆಗಳಾಗಿ ಹೊರಹೊಮ್ಮಲಿ, ಇನ್ನಷ್ಟು ಶೈಕ್ಷಣಿಕ ಪ್ರಗತಿ ಸಾಧಿಸಲು ಸಂಘಟಿತರಾಗಿ ಶ್ರಮಿಸಿ ಎಂದು ಕರೆ ನೀಡಿದರು. ಜಿಲ್ಲಾಧಿಕಾರಿಗಳಿರಲಿ, ಮಂತ್ರಿಗಳಿರಲಿ, ಶಿಕ್ಷಣ ಮಂತ್ರಿಗಳಿರಲಿ ಅಥವಾ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂಥ ಕೇಂದ್ರೀಯ ವಿದ್ಯಾಲಯಗಳಿರಲಿ, ಅಲ್ಲೂ ಸಹ ಈ ಹೆಸರನ್ನು ಗುರುತಿಸ್ತಾರೆ ಅಂತಂದ್ರೆ ನೀವು ಚೆನ್ನಾಗಿ ಪುಟ ಕೊಟ್ಟಿದ್ದೀರಿ ಅಂತ ಅರ್ಥ. ಚೆನ್ನಾಗಿ ಪುಟ ಕೊಟ್ಟಿದ್ದೀರಿ ಅಂತ ಆ ಪುಟ ಕೊಟ್ಟಿರೋದ್ರಿಂದನೇ ಬಂಗಾರದ ಹೊಳಪು ಅಲ್ಲೆಲ್ಲ ಕಡೆಗೆ ಹೊಳಪು ಕಂಡಿದೆ. ಈ ಕೆಲಸ ಯಾವತ್ತೂ ಆಗಬೇಕಿತ್ತು. ಸಂಘಟನೆಯಲ್ಲಿ ಶಕ್ತಿ ಇದೆ. ನಿಮ್ಮ ಸಂಘಟನೆ ಸಾಮಾಜಿಕ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ ಅದು ಶೈಕ್ಷಣಿಕ ಹೋರಾಟಕ್ಕೆ ಹೆಜ್ಜೆ ಇಟ್ಟಿದೆ. ಶೈಕ್ಷಣಿಕ ಹೋರಾಟಕ್ಕೆ ಹೆಜ್ಜೆ ಇಟ್ಟಿರೋದ್ರಿಂದ ಇಲ್ಲೂ ಸಹ ತನ್ನ ಛಾಪನ್ನು ಮೂಡಿಸುವಂತಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಗುರಿಯನ್ನ ನೀವು ಮುಂದಾಗಿಸಿಕೊಂಡು ನೀವು ಮುಂದೆ ನಿಂತಿರಿ ಅಂತಾದರೆ ಈ ಶಾಲೆ ಬಹುಶಃ ಶಿಕ್ಷಕರು ಏನು ಕನಸನ್ನು ಕಂಡಿದ್ದಾರೋ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಉಜ್ವಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಮಕ್ಕಳು ಯಾವತ್ತೂ ಸಹ ಕೇವಲ ಪುಸ್ತಕದ ವಸ್ತುಗಳಾಗಬಾರದು, ಅವರು ಸಂಸ್ಕಾರಯುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಬೇಕು. ಆ ಸಂಸ್ಕಾರ ನಿಮ್ಮಿಂದ ಬರಬೇಕು, ಶಿಕ್ಷಕರಿಂದ ಬರಬೇಕು, ನಮ್ಮ ನೆರೆಹೊರೆಯ ಸಮಾಜದಿಂದ ಬರಬೇಕು, ನಮ್ಮ ಆಗು ಹೋಗುವ ಜೀವನಗಳಿದ್ದಾವಲ್ಲ ಅದರ ಅರಿವಿಂದ ಬರಬೇಕು. ಕ್ಷೇತ್ರ ಸಮನ್ವಯಾಧಿಕಾರಿ ಎಸ್ಎಂ ಹೆಗಡೆ ಮಾತನಾಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಯಾಗುತ್ತಿದೆ. ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಲಾ ವೃಂದದೊಂದಿಗೆ ಊರ ನಾಗರಿಕರು ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾದರು.
ಈ ಶಾಲೆಯಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮ ಹಬ್ಬದಂತೆ ಸಂಭ್ರಮಿಸುತ್ತಾರೆ. ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಎನ್ನದೆ ಅದನ್ನು ಮೀರಿಸಿ ಮುಂದೆ ಹೋಗುತ್ತಿರುವುದು ಶಿಕ್ಷಣ ಇಲಾಖೆಗೆ ಹೆಮ್ಮೆ. ಇದು ಜಿಲ್ಲೆಗೆ ಮಾದರಿ ಶಾಲೆಯಾಗಿದೆ ಎಂದರು. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಪಾಲಕರು ಕೈ ಜೋಡಿಸಿದಾಗ ಆ ಶಾಲೆಯನ್ನ ಎಷ್ಟು ಉತ್ತುಂಗಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಯರಕೊಟ್ಟಿಗೆ ಗ್ರಾಮ ಮತ್ತು ಇಲ್ಲಿನ ಜನರು, ಇಲ್ಲಿನ ಶಿಕ್ಷಕರೇ ಸಾಕ್ಷಿ. ಮೊರಾರ್ಜಿ ದೇಸಾಯಿ ಮತ್ತು ನವೋದಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಚಿದಾನಂದ್ ನಾಯ್ಕ್, ಮಿಥುನ್ ಗೌಡ, ಪ್ರತೀಕಾ ನಾಯ್ಕ್ ಮತ್ತು ಪ್ರಿಯಾಂಕಾ ಮರಾಠಿ ಅವರನ್ನು ಸನ್ಮಾನಿಸಿ ಪುರಸ್ಕರಿಸಲಾಯಿತು. ಎಸ್ಡಿಎಂಸಿ ಅಧ್ಯಕ್ಷ ಕೇಶವ್ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ಶಾಲೆಗೆ ವಿಠ್ಠಲ್ ಮರಾಠಿಯವರು ಒಂದು ಕಂಪ್ಯೂಟರ್, ಸತೀಶ್ ನಾಯ್ಕ್ ಬೀರನಗೊಂಡ ಅವರು ಕಲರ್ ಪ್ರಿಂಟರ್, ಮಂಜುನಾಥ್ ನಾಯ್ಕ್ ಅವರು ಡಯಾಸ್ ಕೊಡುಗೆ ನೀಡಿದರು. ಬಂಡೂರೇಶ್ವರಿ ದೇವಸ್ಥಾನದ ಪ್ರಶಾಂತ್ ನಾಯ್ಕ್ ಅವರು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಪ್ರಭಾರ ಮುಖ್ಯ ಶಿಕ್ಷಕ ಸುಬ್ರಾಯ್ ಶಾನ್ಬಾಗ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಆರ್ಪಿ ಸತೀಶ್ ನಾಯ್ಕ್, ಸಿಆರ್ಪಿ ಸುಭಾಷ್ ನಾಯ್ಕ್, ಉಪೋಣಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಗೌಡ, ಎಸ್ಡಿಎಂಸಿ ಉಪಾಧ್ಯಕ್ಷೆ ನಾಗರತ್ನ ನಾಯ್ಕ್, ಶಿಕ್ಷಕಿ ಶೋಭಾ ಶಾನ್ಬಾಗ್, ವನಮಾಲಿನಿ ಸೇವಾ ಸಮಿತಿ ಅಧ್ಯಕ್ಷ ರಾಮಗೌಡ ಇತರರು ಉಪಸ್ಥಿತರಿದ್ದರು. ಎಂಟಿ ನಾಯ್ಕ್ ಮೂಡ್ಕಣಿ ಕಾರ್ಯಕ್ರಮ ನಿರ್ವಹಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಮನರಂಜಿಸಿತು. ಭಟ್ಕಳದ ಜನತಾ ಪತ್ತಿನ ಸಹಕಾರಿ ಸಂಘದಲ್ಲಿ ಅವ್ಯವಹಾರ ಇಲ್ಲದಿದ್ದರೆ ಕಲಂ 64ರ ಅಡಿ ತನಿಖೆ ನಡೆಸದಂತೆ ಕೋರ್ಟಿನಿಂದ ತಡೆಯಾಜ್ಞೆ ತರುವ ಅಗತ್ಯವೇನಿತ್ತು ಎಂದು ಶಾಸಕ ಸುನಿಲ್ ನಾಯ್ಕ್ ಪ್ರಶ್ನಿಸಿದ್ದಾರೆ. ಇತ್ತೀಚೆಗೆ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಂಕಾಳ್ ವೈದ್ಯ ನೀಡಿದ ಹೇಳಿಕೆಗೆ ಪ್ರತ್ಯುತ್ತರಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜನತಾ ಪತ್ತಿನ ಸಹಕಾರಿ ಸಂಘ ಡಾಕ್ಟರ್ ಚಿತ್ತರಂಜನ್, ಭಾಸ್ಕರ್ ನಾಯಕ್, ಗೋಪಾಲ್ ಕೃಷ್ಣ ಭಟ್ಕಳ್, ಲಕ್ಷ್ಮಣ್ ನಾಯ್ಡು ಮಣ್ಕುಳಿ ಅವರಂತಹ ಹಿರಿಯರು ಕಟ್ಟಿ ಬೆಳೆಸಿದ ಸಂಸ್ಥೆ. ಕೆಲವು ಗ್ರಾಹಕರು ಸೊಸೈಟಿಯಲ್ಲಿ ಅವ್ಯವಹಾರವಾಗಿದ್ದು ಸೂಕ್ತ ತನಿಖೆ ನಡೆಸಬೇಕು ಎಂದು ನನಗೆ ದೂರು ನೀಡಿದ್ದರಿಂದ ವಿಧಾನಸಭೆಯ ಅಧಿವೇಶನದಲ್ಲಿ ಈ ಕುರಿತು ಪ್ರಶ್ನಿಸಿದ್ದೇನೆ. ಸಂಘದಲ್ಲಿನ ಠೇವಣಿದಾರರ ಹಿತ ಕಾಪಾಡುವ ಉದ್ದೇಶದಿಂದ ಸದನದಲ್ಲಿ ಪ್ರಶ್ನೆ ಮಾಡಿದ್ದೇನೆಯೇ ಹೊರತು ಇದರಲ್ಲಿ ಬೇರೆ ಯಾವುದೇ ದುರುದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೊನ್ನೆ 29ನೇ ತಾರೀಕು ಜನತಾ ಬ್ಯಾಂಕ್ ಮಹಾವಾರ್ಷಿಕ ಸಭೆಯನ್ನು ನಡೆಯಿತು. ಆ ಸಭೆಯಲ್ಲಿ ಆ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಕಾಳ್ ವೈದ್ಯರು ಒಂದು ಆರೋಪವನ್ನು ಮಾಡಿದರು. ಸಿಬ್ಬಂದಿಗಳನ್ನ ತಗೊಳ್ಳಿಕ್ಕೆ ಶಾಸಕರು ಅಡ್ಡಿ ಮಾಡ್ತಾ ಇದ್ದಾರೆ. ಶಾಸನ ಸಭೆಯಲ್ಲಿ ಇದನ್ನ ಪ್ರಶ್ನೆಯನ್ನ ಹಾಕಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನ ಮಾಡಿದ್ರು. ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿರ್ತಕ್ಕಂಥ ಉದ್ದೇಶ. ಈ ಒಂದು ಜನತಾ ಕೋಆಪರೇಟಿವ್ ಬ್ಯಾಂಕ್ ಹಲವಾರು ಹಿರಿಯರು ಕಟ್ಟಿ ಬೆಳೆಸಿ ಇರ್ತಕ್ಕಂಥ ಒಂದು ಜನತಾ ಕೋಆಪರೇಟಿವ್ ಬ್ಯಾಂಕ್. ದಿವಂಗತ ಚಿತ್ತರಂಜನ್ ಆಗಿರ್ಬೋದು, NG ಕೊಲ್ಲೇರ್ ಆಗಿರ್ಬೋದು, ಮತ್ತು ದಿವಂಗತ ಗೋಪಾಲಕೃಷ್ಣ ಅವರಾಗಿರ್ಬೋದು, ದಿವಂಗತ ಲಕ್ಷ್ಮಣ್ ನಾಯ್ಕ ಆಗಿರ್ಬೋದು, ಮುಪ್ಪೇಳಿ ಅನೇಕ ಹಿರಿಯರು ಕಟ್ಟಿರ್ತಕ್ಕಂಥ ಬ್ಯಾಂಕ್ ಇದೆ. ಅನೇಕ ಗ್ರಾಹಕರು ಬಂದು ಈ ಬ್ಯಾಂಕಲ್ಲಿ ಇರ್ತಕ್ಕಂಥ ಏನು ಅವ್ಯವಹಾರದ ಬಗ್ಗೆ ಲಿಖಿತವಾದ ಮತ್ತು ಮೌಖಿಕವಾದ ನನಗೆ ದೂರುಗಳನ್ನು ಕೊಟ್ಟು ಬ್ಯಾಂಕನ್ನು ತನಿಖೆ ನಡೆಸಬೇಕು. ಈ ಬ್ಯಾಂಕಲ್ಲಿ ಸಾಕಷ್ಟು ಹಿರಿಯರು ಕಟ್ಟಿರ್ತಕ್ಕಂಥ ಬ್ಯಾಂಕ್. ಈ ಬ್ಯಾಂಕಿನ ಬಗ್ಗೆ ಅತಿಯಾಗಿ ಕಾಳಜಿ ಇರ್ತಕ್ಕಂಥ ಷೇರ್ದಾರ ಮತ್ತು ಸಾರ್ವಜನಿಕರು ಬಂದು ಈ ಬ್ಯಾಂಕ್ ಬಗ್ಗೆ, ಈ ಬ್ಯಾಂಕಿನ ವ್ಯವಸ್ಥೆ ಬಗ್ಗೆ ದೂರನ್ನ ಕೊಟ್ಟು ಅವಾಗ ಒಬ್ಬ ಶಾಸಕನಾಗಿ ಆ ಬ್ಯಾಂಕನ್ನ ಒಂದು ನಿಯಮಬಾಹಿರವಾಗಿ ನಡೆತಕ್ಕಂಥ ಚಟುವಟಿಕೆಗಳಿಗೆ ಒಂದು ಇತಿಶ್ರೀ ಹಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಏನು ಶಾಸನ ಸಭೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಕೇಳುವಂತ ಕೆಲಸ ನಾನು ಮಾಡಿದೆ. ಇತ್ತೀಚೆಗೆ ನಡೆದ ಸಂಘದ ವಾರ್ಷಿಕ ಸಭೆಯಲ್ಲಿ ಸಿಬ್ಬಂದಿ ನೇಮಕಾತಿ ವಿಳಂಬಕ್ಕೆ ನಾನೇ ಕಾರಣ ಎಂದು ಆರೋಪ ಮಾಡಿದ್ದಾರೆ. ವಿವಿಧ ಸಹಕಾರಿ ಸಂಘಗಳ ಮೇಲೆ ಒತ್ತಡ ಹಾಕಿ ತಮ್ಮ ಸೊಸೈಟಿಯಲ್ಲಿ ಠೇವಣಿ ಮಾಡಿಸಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದ್ದು ಇದು ಕಾನೂನು ಬಾಹಿರ ಕ್ರಮ.
ಸಹಕಾರಿ ಸಂಘಗಳು ಇನ್ನೊಂದು ಸಹಕಾರಿ ಸಂಘದಲ್ಲಿ ಹಣ ಠೇವಣಿ ಇಡುವಂತಿಲ್ಲ. ಆದರೆ ಇಲ್ಲಿ ಕಾಯ್ದೆ ಬಾಹಿರವಾಗಿ ಠೇವಣಿ ಇರಿಸಿಕೊಳ್ಳಲಾಗುತ್ತಿದೆ. ಸಂಘದ ವತಿಯಿಂದ ಪ್ರತಿ 6 ತಿಂಗಳಿಗೊಮ್ಮೆ ಅಧ್ಯಕ್ಷರು, ನಿರ್ದೇಶಕರು ಟೂರ್ಗೆ ಹೋಗಿ ಮೋಜು ಮಸ್ತಿ ಮಾಡುತ್ತಿದ್ದು, ಸೊಸೈಟಿ ಹಣದಲ್ಲಿ ಇದೆಲ್ಲ ಮಾಡುವುದು ಸರಿನಾ ಎಂದು ಶಾಸಕರು ಪ್ರಶ್ನಿಸಿದರು. ಅಮಾನತುಗೊಂಡಿದ್ದ ಹಿರಿಯ ಸಿಬ್ಬಂದಿಯನ್ನು ಮಾಜಿ ಶಾಸಕರು ಸೊಸೈಟಿಯ ವಾರ್ಷಿಕ ಮಹಾಸಭೆಯಲ್ಲಿ ಸೇವೆಯಿಂದ ವಜಾ ಮಾಡುವುದಾಗಿ ಘೋಷಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಶಾಸಕರು, ಈಗ ವಜಾ ಮಾಡುತ್ತೇನೆಂದು ಘೋಷಿಸುವುದರ ಮೂಲಕ ಸಿಬ್ಬಂದಿಯನ್ನು ಬಲಿಪಶು ಮಾಡಿದ್ದಾರೆ. ಸಿಬ್ಬಂದಿಯ ಕುಟುಂಬ ಏನಾಗಬೇಕು ಎಂದರು. ಕಲಂ 64ರ ಅಡಿ ತನಿಖೆಯಾದರೆ ಮಾತ್ರ ಎಲ್ಲವೂ ಬಹಿರಂಗಗೊಳ್ಳುತ್ತದೆ. ಯಾವುದೇ ಅವ್ಯವಹಾರ ಇಲ್ಲದಿದ್ದರೆ 64ರ ಭಯ ಯಾಕೆ ಎಂದು ಕೇಳಿದರು. ಇವತ್ತು ಅಲ್ಲಿರ್ತಕ್ಕಂಥ ಎಫ್ಡಿಗೆ ಭದ್ರತೆಗೆ ಇವತ್ತು ನಾವು ಹೋರಾಡ್ತಾ ಇದ್ದೇವೆ. ಇರ್ತಕ್ಕಂಥ ಎಫ್ಡಿಗೆ ಇವತ್ತು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಸಣ್ಣ ಪುಟ್ಟ ಜಾಗಗಳನ್ನ ಕೊಟ್ಟು ಇವತ್ತು ಬ್ಯಾಂಕ್ ಅನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಂತ ಇವತ್ತು ಕೊಳ್ಳೆ ಹೊಡುವಂತ ಕೆಲಸ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಂಕ್ ಅನ್ನ ಯಾವುದೋ ದಿಕ್ಕಿಗೆ ಇವತ್ತು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಯಾರು ಹಿರಿಯರು ಕಟ್ಟಿರ್ತಕ್ಕಂಥ ಬ್ಯಾಂಕ್ ಅದು. ಅದಕ್ಕೆ ನ್ಯಾಯ ಸಿಗಬೇಕು ಅಂತ ದೃಷ್ಟಿಯಿಂದ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ, ಜನರು ಅನೇಕರು ಲಿಖಿತವಾಗಿ ಕೊಟ್ಟಿದ್ದಾರೆ, ನಾನು ಅದನ್ನು ವಿಧಾನಸಭೆ ಕೇಳಿರ್ತಕ್ಕಂಥದ್ದು ಸತ್ಯ. ಮತ್ತೊಂದು ಮಾತು ಹೇಳಿ ಬಯಸ್ತೇನೆ, ಇವತ್ತು ಸೊಸೈಟಿಯಲ್ಲಿ ಯಾವುದೇ ಸೊಸೈಟಿ ಹಣವನ್ನ ಇವತ್ತು ನ್ಯಾಷನಲ್ ಬ್ಯಾಂಕ್, ನಾನು ಒಬ್ಬ PLD ಬ್ಯಾಂಕ್ ಅಧ್ಯಕ್ಷನಿದ್ದೇನೆ. ನಾನು ಬ್ಯಾಂಕಿನ 10 ವರ್ಷದಿಂದ ನನ್ನ ತಂದೆಯವರು 20 ವರ್ಷದಿಂದ ಒಂದು PLD ಬ್ಯಾಂಕಿನ ಅಧ್ಯಕ್ಷರಾಗಿದ್ದರೆ ನಾನು 10ನೇ ವರ್ಷ ಈಗ ಅಧ್ಯಕ್ಷನಾಗಿದ್ದೇನೆ. ಯಾವುದೇ ಕೋಆಪರೇಟಿವ್, ಯಾವುದೇ ಸೊಸೈಟಿಗಳು, ಗ್ರಾಮೀಣ ಸೇವಾ ಸಹಕಾರಿ ಸಂಘದಲ್ಲಿ ಇರ್ತಕ್ಕಂಥ ಹಣ ಇವತ್ತು ನ್ಯಾಷನಲ್ ಬ್ಯಾಂಕ್ ಅಂತಂದು ಎಫ್ಡಿ ಇಡುವಂತ ಕೆಲಸ ಮಾಡಬೇಕು. ಇವತ್ತು ಅದೆಲ್ಲರೂ ಅಂತಂದು ಇವರು ಒತ್ತಡದ ಮೇರೆಗೆ ಜನತಾ ಬ್ಯಾಂಕ್ ನಲ್ಲಿ ಎಫ್ಡಿ ಇಡುವಂತ ಕೆಲಸ ಇವತ್ತು ಮಾಡ್ತಿರೋದು ಕಾನೂನು ಬಾಹಿರ. ಯಾವುದೇ ಅಧಿಕಾರ ಇಲ್ಲ ಆ ಬ್ಯಾಂಕ್ ನಲ್ಲಿ ಇಡ್ಲಿಕ್ಕೆ. ಅವರಿಗೆ ಉದ್ದೇಶ ಆ ದುಡ್ಡನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ನಮ್ಗೆ ಆ ಬ್ಯಾಂಕ್ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಯಾಕಂದ್ರೆ ನಾವು ಸಾಕಷ್ಟು ವ್ಯವಹಾರಗಳನ್ನ ಆ ಬ್ಯಾಂಕ್ ಅಲ್ಲಿ ಮಾಡಿದ್ದೇವೆ, ನಾವೆಲ್ಲರೂ ಮಾಡಿದ್ದೇವೆ. ಆ ಬ್ಯಾಂಕ್ ಅನ್ನ ಹಿತದೃಷ್ಟಿಯಿಂದ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಕರೆದು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಿಮ್ಮೆಲ್ಲರೂ ಕರೆದಿರ್ತಕ್ಕಂಥದ್ದು. ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ ದೇವಡಿಗ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ, ಮೋಹನ್ ನಾಯ್ಕ್, PLD ಬ್ಯಾಂಕ್ ನಿರ್ದೇಶಕ ಸಂತೋಷ್ ನಾಯ್ಕ್, ಮುಖಂಡರಾದ ಶ್ರೀಕಾಂತ್ ನಾಯ್ಕ್, ಸಂದೀಪ್ ಶೇಟ್, ಸಂತೋಷ್ ನಾಯ್ಕ್ ಮುಂತಾದವರಿದ್ದರು. ಹೊನ್ನಾವರ ತಾಲೂಕಿನ ಗುಣವಂತೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತಮ್ಮ ಸ್ವಂತ ಹಣದಿಂದ ಮಹಾದ್ವಾರ ನಿರ್ಮಾಣಕ್ಕೆ ಅಡಿಗಲ್ಲು ಪೂಜೆ ನೆರವೇರಿಸಿದ ಶಾಸಕ ಸುನಿಲ್ ನಾಯ್ಕ್. ಪಂಚಕ್ಷೇತ್ರಗಳಲ್ಲೊಂದಾದ ಗುಣವಂತೆ ದೇವಸ್ಥಾನವು ಅತ್ಯಂತ ಪುರಾತನವಾಗಿದ್ದು ಮಹಾದ್ವಾರವು ಅಪೂರ್ಣವಾಗಿದ್ದರಿಂದ ಅದನ್ನು ತಮ್ಮ ಸ್ವಂತ ಹಣದಿಂದ ಹೊಸದಾಗಿ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದರು. ಈ ಸಂದರ್ಭದಲ್ಲಿ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿ ನಂತರ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ನಾಡಿನಾದ್ಯಂತ ಇರುವ ಶಿವ ದೇಗುಲಗಳಲ್ಲಿ ಅತಿ ವಿಶಿಷ್ಟ ಹಾಗೂ ಪುರಾಣ ಪ್ರಸಿದ್ಧಿಯಿಂದ ನಿತ್ಯ ಸಾವಿರಾರು ಭಕ್ತರನ್ನು ಸೆಳೆಯುವ ಕ್ಷೇತ್ರಗಳು ಕೆಲವೇ ಕೆಲವು. ಋಷಿ ಮುನಿಗಳಿಂದ, ನಾರದಾದಿ ದೇವತೆಗಳಿಂದ ನಿರ್ಮಿಸಲ್ಪಟ್ಟ ದೇಗುಲಗಳು ಎಷ್ಟು ಖ್ಯಾತಿಯೋ ಹಾಗೆ ರಾವಣನಂತಹ ದಾನವರಿಂದ ನಿರ್ಮಾಣವಾದ ಕ್ಷೇತ್ರವು ಭಾರತೀಯರಾದ ನಮ್ಮಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳ ಕೇಂದ್ರವಾಗಿದೆ. ಶಿವನ ವಿಗ್ರಹ, ಲಿಂಗಗಳು ಕೆಲ ದೇಗುಲಗಳಲ್ಲಿ ಕಂಡುಬಂದರೆ ಆತ್ಮಲಿಂಗ ಇರುವ ಪಂಚಕ್ಷೇತ್ರಗಳು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ಅರಬ್ಬಿ ಸಮುದ್ರದ ಕಿನಾರೆಯಲ್ಲಿ ಕಂಡುಬರುತ್ತದೆ. ಇಂತಹ ಕ್ಷೇತ್ರಗಳಲ್ಲಿ ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿರುವ ಶ್ರೀ ಶಂಭುಲಿಂಗೇಶ್ವರ ಕ್ಷೇತ್ರ ಸಹ ಒಂದು ಎಂದರು. ಆದರೆ ಉಳಿದೆಲ್ಲಾ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಗುಣವಂತೆಯ ಶಂಭುಲಿಂಗೇಶ್ವರ ದೇವಸ್ಥಾನವು ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯರ ಇಷ್ಟಾರ್ಥವಾಗಿ ಗುಣವಂತೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ನನ್ನ ವೈಯಕ್ತಿಕ ವೆಚ್ಚದಲ್ಲಿ ಮಹಾದ್ವಾರ ಮಂಟಪ ನಿರ್ಮಾಣಕ್ಕಾಗಿ ಇಂದು ಶಿಲಾನ್ಯಾಸವನ್ನು ನೆರವೇರಿಸಲಾಯಿತು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಹಾದ್ವಾರ ಮಂಟಪವನ್ನು ಲೋಕಾರ್ಪಣೆಗೊಳಿಸಲಾಗುವುದು ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಲಾಗುವುದು ಎಂದರು. ಮಂಟಪ ಮಾಡ್ಕೊಳ್ಬೇಕು ಶಂಭುಗೌಡರು ಯಾವತ್ತೂ ಅದನ್ನ ಮಾಡ್ಕೊಡ್ಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ರು. ನಮ್ಮ ವಿಶ್ವಾಸ ಕೊಟ್ಟಿದೆ ಈ ಶೀಘ್ರದಲ್ಲೇ ಇದಕ್ಕೆ ಯಾವುದೇ ಸರ್ಕಾರದ ನನ್ನ ವೈಯಕ್ತಿಕವಾಗಿ ದ್ವಾರ ಮಂಟಪ ನೀವು ಗ್ರಾಮದವರು ಯಾವ ರೀತಿ ಹೇಳ್ತೀರಿ
ಕೊಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಕೊಟ್ಟಿದೆ. ಇವತ್ತು ಆ ಈಶ್ವರನ ಆಶೀರ್ವಾದದಿಂದ ಅದು ವಿಶೇಷವಾಗಿ ದೀಪಾವಳಿಯ ದಿವಸ ಇವತ್ತು ಗ್ರಾಮದವರೆಲ್ಲ ಸೇರಿ, ಯಾಕಂದ್ರೆ ಈ ಪದವಿ ಕೊಟ್ಟಿರ್ತಕ್ಕಂಥದ್ದು ಇದೆ ಗ್ರಾಮದ ಯುವಕರು, ಅದು ಗ್ರಾಮದ ಇರ್ತಕ್ಕಂಥ ಜನ ಕೊಟ್ಟಿರ್ತಕ್ಕಂಥ ಪದವಿ. ಅವರ ಒಂದು ಆಜ್ಞೆ ಇದೊಂದು ಆಗ್ಬೇಕಿರ್ತಕ್ಕಂಥ ಸಂಕಲ್ಪ ಇತ್ತು. ಇವತ್ತು ಆ ಸಂಕಲ್ಪವನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಡೇರಿಸಿದ್ದೇನೆ. ಅತಿ ಶೀಘ್ರದಲ್ಲಿ ಈ ಕೆಲಸವನ್ನ ಮುಗಿಸಿ ಇನ್ನು 1-2-3 ತಿಂಗಳಲ್ಲಿ ಇದನ್ನ ಉದ್ಘಾಟನೆಯನ್ನ ಮಾಡ್ತೀನಿ ಅಂತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ್ ಶಂಭುಗೌಡ, ಮುಖಂಡರಾದ ಸುಬ್ರಾಯ್ ನಾಯ್ಕ್, ಕೇಶವ್ ನಾಯ್ಕ್, ಗಣಪತಿ ನಾಯ್ಕ್ ಬಿಟಿ, ಜಿಜಿ ಶಂಕರ್, ಕಮಲಾಕರ್ ನಾಯ್ಕ್, ಮಹೇಶ್ ಗೌಡ, ಅಣ್ಣಪ್ಪ ಗೌಡ, ರಾಜು ಭಂಡಾರಿ, ಕೃಷ್ಣ ಗೌಡ, ಗಿರೀಶ್ ಗೌಡ, ಮಾದೇವ್ ಗೌಡ, ಗ್ರಾಮಸ್ಥರು, ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ನಮ್ಮ ಕನ್ನಡ ಭಾಷೆಯಲ್ಲಿಯೇ ತಿಳಿಯಲಾರದಷ್ಟು ವಿಷಯಗಳಿರುವಾಗ, ಸಾಹಿತ್ಯವಿರುವಾಗ ಪರದೇಶಿ ಭಾಷೆಗಳ ವ್ಯಾಮೋಹ ಕಂಡು ಮನಸ್ಸು ವ್ಯಥೆಪಡುತ್ತದೆ. ಯಾವ ಭಾಷೆ ಇರಲಿ, ಆ ಭಾಷೆಗಳ ಒಟ್ಟಿಗೆ ಅಲ್ಲಿಯ ಸಂಪ್ರದಾಯ, ಸಂಸ್ಕೃತಿಗಳು ಹಾಸುಹೊಕ್ಕಾಗಿವೆ. ಆದ್ದರಿಂದ ನಮ್ಮ ಕನ್ನಡ ಮಾತೃಭಾಷೆಯಲ್ಲಿರುವ ಸಂಸ್ಕೃತಿ, ಆಚಾರ ವಿಚಾರ, ನಡೆ ನುಡಿಗಳನ್ನು ವಿದ್ಯಾರ್ಥಿ ಜೀವನದಿಂದಲೇ ಅಳವಡಿಸಿಕೊಳ್ಳಬೇಕೆಂದು ಮುಖ್ಯಾಧ್ಯಾಪಕರಾದ ರೋಹಿದಾಸ್ ಗಾಂವ್ಕರ್ ಹೇಳಿದರು. ಅವರು ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಎನ್ ರಾಮು ಹಿರೇಗುತ್ತಿ, ಈ ನೆಲದ ದೇಶಿ ಭಾಷೆಯ ಸೊಗಡು ಮತ್ತು ಸಂಸ್ಕೃತಿಯ ಸೌರಭ ಸಂಕೇತಿಸುವಂತೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನವೆಂಬರ್ 1, 1973 ಮರುನಾಮಕರಣ ಮಾಡಲಾಯಿತು ಎಂದರು. ವಿದ್ಯಾರ್ಥಿಗಳಿಗೆ ಗಾಳಿಪಟ ಮತ್ತು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವಿಶ್ವನಾಥ್ ಬೇವಿನಕಟ್ಟಿ, ಮಹದೇವ್ ಗೌಡ, ಬಾಲಚಂದ್ರ ಹೆಗಡೇಕರ್, ನಾಗರಾಜ್ ನಾಯಕ್, ಜಾನಕಿಗೊಂಡ, ಇಂದಿರಾ ನಾಯಕ್, ಶಿಲ್ಪಾ ವಿ ನಾಯಕ್, ಕವಿತಾ ಅಂಬಿಗಾ, ಸುಮನ್ ಫರ್ನಾಂಡಿಸ್, ವಸಂತಾಬಾಯಿ, ದೇವಾಂಗಿನಿ ನಾಯಕ್, ಗೋಪಾಲ್ ಕೃಷ್ಣ ಗುನ್ಗಾ ಉಪಸ್ಥಿತರಿದ್ದರು. ಎನ್ ರಾಮು ಹಿರೇಗುತ್ತಿ ನಿರೂಪಣೆ ಮಾಡಿದರು. ಮಹದೇವ್ ಗೌಡ ವಂದಿಸಿದರು. ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲರಾದ ಶ್ರೀ ವಿಠ್ಠಲ್ ನಾಯ್ಕರವರು ಮಾತನಾಡಿ, ಕನ್ನಡ ಭಾಷೆಯ ಶ್ರೀಮಂತಿಕೆಯ ಕುರಿತು ಹಾಗೂ ನಾಡ ನುಡಿಯ ಕುರಿತಾಗಿ, ತಮ್ಮ ಕರ್ತವ್ಯಗಳ ಕುರಿತಾಗಿ ಮಾತನಾಡಿದರು. ಕನ್ನಡ ವಿಭಾಗದ ಪ್ರಮುಖರಾದ ಶ್ರೀಮತಿ ಹೇಮಾವತಿ ಕನ್ನಡ ರಾಜ್ಯೋತ್ಸವದ ಆಚರಣೆಯ ವಿಶೇಷತೆ ಮತ್ತು ಈ ಸಂಭ್ರಮದ ಹಿನ್ನೆಲೆ ಕುರಿತಾಗಿ ಸವಿಸ್ತಾರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಶ್ರೀಮತಿ ಪುಷ್ಪಲತಾ ವೈದ್ಯರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜ್ ವಿಭಾಗದ ಪ್ರಾಂಶುಪಾಲರಾದ ನಾಗೇಶ್ ಗುಪ್ತಾ, ಸಂಸ್ಥೆಯ ಸಂಯೋಜಕರಾದ ಕೃಷ್ಣಮೂರ್ತಿ ಶೆಟ್ಟಿ, ಪೋಷಕರು, ಪ್ರತಿನಿಧಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂದಿತು. ತದನಂತರದಲ್ಲಿ ಸಂಸ್ಥೆಯ ಐಸಿಎಸ್ಸಿ ಮತ್ತು ಸ್ಟೇಟ್ ಬೋರ್ಡ್ನ 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಕೊರೋನಾದಂತಹ ಕಾಲಘಟ್ಟದಲ್ಲಿ ಮಕ್ಕಳು ಈ ಎಲ್ಲಾ ಚಟುವಟಿಕೆಗಳಿಂದ ದೂರವಿರುವ ಈ ಸಂದರ್ಭದಲ್ಲಿ ಇಂದು ಮಕ್ಕಳಿಗೆ ಈ ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಯಿತು. ಮಕ್ಕಳು ತಮ್ಮ ತಮ್ಮ ಪಾಲಕರೊಂದಿಗೆ ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತಿಯಾದ ಖುಷಿಯಲ್ಲಿ ತಮ್ಮನ್ನು ತಾವು ಮರೆತಿದ್ದು ಅವಿಸ್ಮರಣೀಯ. ಬಣ್ಣ ಬಣ್ಣದ ಗಾಳಿಪಟವು ಆಕಾಶದೆತ್ತರಕ್ಕೆ ಹಾರಿದಂತೆ ಮಕ್ಕಳ ಉತ್ಸಾಹ ಹೆಚ್ಚಾಗುತ್ತಿತ್ತು. ಮಕ್ಕಳು ತಮ್ಮ ಸುಂದರ ಹಸ್ತದಿಂದ ಮಾಡಿದ ಗಾಳಿಪಟವು ನಿಧಾನವಾಗಿ ಮೇಲಕ್ಕೇರುತ್ತಾ ಒಂದಕ್ಕೊಂದರಂತೆ ಸ್ಪರ್ಧೆ ಎನ್ನುವ ಹಾಗೆ ಒಂದೊಂದು ಪಟವು ಮತ್ತೊಂದನ್ನು ಮೀರಿಸುವ ಹಾಗೆ ಆಕಾಶವನ್ನು ಇನ್ನೇನು ಚುಂಬಿಸುವ ಭಾವ ವ್ಯಕ್ತವಾಗಿತ್ತು. ಮನುಷ್ಯ ತಾನು ಎಷ್ಟೇ ಮೇಲಕ್ಕೆ ಏರಿದರೂ ಮತ್ತೊಮ್ಮೆ ಕೆಳಗಿಳಿಯಲೇಬೇಕು ಎನ್ನುವ ಸ್ಪಷ್ಟ ಸಂದೇಶವನ್ನು ಸಾರುತ್ತಿತ್ತು. ಗಾಳಿಪಟವು ಮೇಲಕ್ಕೆ ಹೋದಂತೆ ಮಕ್ಕಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮುದ್ದು ಮಕ್ಕಳ ಈ ಸಂತೋಷವು ಉಳಿದವರನ್ನು ನಾಚಿಸುವಂತಿತ್ತು. ಸಮಯ ಹೋದಂತೆ ಒಂದೊಂದು ಗಾಳಿಪಟವು ತನಗೆ ತಾನು ಆಯಾಸವಾದಂತೆ ಕೆಳಗಿಳಿಯುತ್ತಾ ಕೆಲವೊಂದು ಪಟವು ಹಾರುವ ಪಕ್ಷಿಯಂತೆ ಇನ್ನೂ ಹೆಚ್ಚೆಚ್ಚು ಹಾರುವ ಇಂಗಿತ ವ್ಯಕ್ತಪಡಿಸುವಂತಿತ್ತು. ಗಾಳಿಪಟದ ಈ ಸ್ಪರ್ಧೆ ಒಂದಿಷ್ಟು ರೋಚಕತೆ, ಒಂದಿಷ್ಟು ಉತ್ಸುಕತೆ, ಕೆಲವೊಮ್ಮೆ ಹರ್ಷೋದ್ಗಾರ, ಸೆಳ್ಳೆ ಚಪ್ಪಾಳೆ ಸದ್ದುಗಳು ಮುಗಿಲು ಮುಟ್ಟುವಂತಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಹೊನ್ನಾವರ ಇವರಿಂದ ಕೆಳಗಿನೂರ್ ನಾಜಗಾರ್ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಮಕ್ಕಳೊಂದಿಗೆ 66ನೇ ಕನ್ನಡ ರಾಜ್ಯೋತ್ಸವ. ಹೊನ್ನಾವರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ
ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸರಳವಾಗಿ ಆಚರಿಸಿ ಮಕ್ಕಳಿಗೆ ಪಟ್ಟಿ, ಪೆನ್, ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಗೌಡ ಹಾಜರಿದ್ದು ಕಾರ್ಯಕ್ರಮ ನೆರವೇರಿಸಿಕೊಟ್ಟು ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಈಗ ಆ ಥರ ಆಗಬೇಕು. ಆ ದೃಷ್ಟಿಯಿಂದ ನಾವು ಕನ್ನಡ ಶಾಲೆಗಳಲ್ಲಿ ಹೆಚ್ಚಿನ ಆದ್ಯತೆ ನೀಡಿ ಈಗ ಇವರು ಸರ್ಗೂ ಸಹ ಅದೇ ತರ ಹೇಳಿ ನಾವು ಕರ್ಕೊಂಡು ಬಂದಿರೋ ಕಾರಣ ಅದೇ. ಈಗ ನಮ್ಮ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹೊನ್ನಾವರದಲ್ಲೂ ಇದೆ, ಜಿಲ್ಲಾ ಮಟ್ಟದಲ್ಲೂ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಬಹುದು. ಆದ್ರೂ ನಾವು ಇಲ್ಲಿ ಬಂದಿರೋದಕ್ಕೆ ನಾವು ಫಸ್ಟ್ ಇಲ್ಲಿಂದ ನಮ್ಮ ಮೂಲ. ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಎಲ್ಲೇ ಹೋಗ್ಲಿ, ಬರೋದು ನಮ್ಮ ಊರಿಗೆ ಬರೋದು ನಾವು. ಆ ರೀತಿ ಇಟ್ಕೊಂಡು ನಮ್ಮೂರಿನ ಶಾಲೆ ಮೊದಲು ಅಭಿವೃದ್ಧಿ ಆಗ್ಬೇಕು. ನಾವು ಹೊರಗಡೆ ಏನೇ ಭಾಷಣ ಮಾಡಿದ್ರು ನಮ್ಮೂರು ಶಾಲೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದು ಯಾವ ರೀತಿ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಮ ಶಿಕ್ಷಣ ಜಿಲ್ಲಾಧಿಕಾರಿ ಅವರಿಗೂ ಹೇಳಿದ್ವಿ. ಯಾಕಂದ್ರೆ DDP ಅವರಿಗೆ ಹೇಳಿದ್ವಿ, ಯಾಕಂದ್ರೆ ಶಾಲೆ ಸಮಸ್ಯೆಗಳನ್ನೆಲ್ಲ ನೀವು ಅಧಿಕಾರಿಗಳು ಹೋಗಿ ಗಮನಿಸಬೇಕು ಅಂತ ಹೇಳಿ ಹೇಳಿದಾಗ ಅವರದಕ್ಕೆಲ್ಲ ಒಪ್ಕೊಂಡಿದ್ದಾರೆ, ಎಲ್ಲರಿಗೂ ಬರ್ತಾ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ಹೇಳ್ತಾ, ಮತ್ತೆ ಈ ಶಾಲೆ ಮಕ್ಕಳು ಎಲ್ಲದಕ್ಕೂ ಭಾಗವಹಿಸಬೇಕು. ಯಾಕಂತಂದ್ರೆ ಯಾರೋ ಒಂದು ಕಾರ್ಯಕ್ರಮದಿಂದ ನಿಂತ್ಕೊಂಡು ಹೋಗ್ಲಿಕ್ಕೆ ನಂಗೆ ಹೇಳಿಕ್ ಬರುದಿಲ್ಲ, ಮರ್ಯಾದೆ ಅಥವಾ ಏನು ಬರುವುದಿಲ್ಲ ಅಂತ ನೀವು ಏನ್ ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಹಾಗಾಗಿ ಎಲ್ಲರೂ ಭಾಗವಹಿಸಿದ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವ ಒಂದು ವೇದಿಕೆ ಸಿಕ್ಕಿದಾಗ ನಮ್ಮ ಊರಿನ ಹೆಸರನ್ನ ಬೆಳೆಸಲಿಕ್ಕೆ ಆಗ್ತದೆ. ಅಥವಾ ನೀವು ಯಾವ ಅಧಿಕಾರ ವ್ಯಾಪ್ತಿಲಿ ಹೋದ್ರು ಈಗೇನಾದ್ರು ಎಲ್ಲದರಲ್ಲೂ ನೀವು ಮಾತೇ ಮುಖ್ಯ. ಮಾತು ಮತ್ತು ಕೆಲಸ ಎರಡಿದ್ರೆ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಧೈರ್ಯವಂತರಾಗಿ ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಾದ ತಿಮ್ಮಪ್ಪ ಗೌಡ ಮತ್ತು ಶಿಕ್ಷಕರು, ಪಾಲಕರು ಮತ್ತು ಊರಿನ ಯುವಕರು ಹಾಜರಿದ್ದರು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.